ಮಾನ್ಯ ಅಧ್ಯಕ್ಷರಾದಂತ ಮಾನ್ಯ ಶಿವಾನಂದ ತಗಡೂರ್ ಅವರೇ, ಹಿರಿಯ ಪತ್ರಕರ್ತರಾದಂತ ಮಾನ್ಯ ಶ್ರೀ ಶಿವಶರಣಪ್ಪ ವಾಲಿ ಅವರೇ, ವೇದಿಕೆ ಮೇಲೆ ಮಾನ್ಯ ಗೂಢ ಅಧ್ಯಕ್ಷರಾದಂತ ಬಸವರಾಜ್ ಜಾಫೆಟ್ಟಿ ಅವರಿದ್ದಾರೆ, ನಗರಸಭೆ ಅಧ್ಯಕ್ಷರಾದಂತ ಗೌಸಿದ್ದರ್ ಅವರಿದ್ದಾರೆ, ಇಲ್ಲಿ ಜಿಲ್ಲಾಧಿಕಾರಿಗಳಾದಂತ ಶಿಲ್ಪಾ ಶರ್ಮಾ ಅವರು, ಜಿಲ್ಲಾ ಪೊಲೀಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ಗಿರೀಶ್ ರವರು, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಪ್ರದೀಪ್ ರವರಿದ್ದಾರೆ, ಬೆಂಗಳೂರಿನಿಂದ ಆಗಮಿಸಿದಂತ ಇನ್ನೋರ್ವ ಮಾಧ್ಯಮ ಸ್ನೇಹಿತರಾದಂತ ಮಾನ್ಯ ಗಿರೀಶ್ ಕೋಟೆ ಅವರೇ, ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಮಾಧ್ಯಮದ ಮಿತ್ರರುಗಳು, ಸುಮಾರು ಜನ ತಾವೆಲ್ಲ ಇದ್ದೀವಿ. ಇವತ್ತಿಲ್ಲಿ ಅಪರಾವ್ ಇಟ್ಕೊಂಡು ಇಲ್ಲಿ ಆನಂದ್ ದೇವಪ್ಪರ್ ಅವರಿದ್ದಾರೆ, ಇನ್ನಿತರ ಮಲ್ಲಿಕಾರ್ಜುನ್ ಅವರು, ನಮ್ಮ ಹರ್ಷಲ್ಲಿ ಅವರು, ಹರ್ಷಲ್ಲಿ ಎಲ್ಲ ಬ್ರದರ್ ಅವರಿದ್ದಾರೆ, ಅಲಿಬಾಬಾ ಉಪಸ್ಥಿತರಿರುವಂತ ಎಲ್ಲ ಆ ಕಡೆ ಈ ಕಡೆ ಇದ್ದಂತ ಎಲ್ಲಾ ಮಾಧ್ಯಮದ ಮಿತ್ರರೇ, ಸಮಯ ಆಗಿದೆ ಎಲ್ಲ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲ ಗಣ್ಯಮಾನ ವ್ಯಕ್ತಿಗಳೆಲ್ಲ ಇಲ್ಲಿ ಸೇರಿದಿರಿ. ನಿಮ್ಮೆಲ್ಲರಿಗೆ ವಿಶೇಷವಾಗಿ ಮುದ್ರಣ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ಇವತ್ತಿನ ಈ ಒಂದು ಪತ್ರಿಕಾ ದಿನಾಚರಣೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಆಡಳಿತದಲ್ಲಿ ಇದ್ದೀವಿ. ಈ ಆಡಳಿತದ ಆಧಾರ ಸ್ತಂಭ ಅಂತ ಹೇಳಿದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ನಾವು ಶಾಸಕರಾಗಿ ವಿಧಾನಸಭೆಯಲ್ಲಿ, ಸಂಸದೀಯ ಲೋಕಸಭೆಯಲ್ಲಿ ಇವತ್ತು ನೀತಿ ನಿರೂಪಣೆ ಮಾಡುವಂಥದ್ದು, ಕಾಯ್ದೆಗಳು ಮಾಡುವಂಥದ್ದು ಜನರ ಒಳಿತಿಗಾಗಿ ಮಾಡ್ತೀವಿ. ಕಾರ್ಯಾಂಗ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಕಾರ್ಯನೀತಿ ಕೊಟ್ಟಿದ್ದೇವೆ. ನ್ಯಾಯಾಂಗ ಸಂವಿಧಾನಬದ್ಧವಾಗಿ ನಾವು ಏನು ಇವತ್ತು ಮಾಡ್ತಾ ಇದ್ವಿ, ನಡೀತಾ ಇದೆ ಇಲ್ಲ ಅನ್ನುವಂಥದ್ದು ಪರಾಮರ್ಶೆ ಮಾಡುವಂಥದ್ದು. ಇದಕ್ಕೆ ಹೊರತುಪಡಿಸಿ ಎಲ್ಲಕ್ಕಿಂತ ಮಹತ್ವದ ಒಂದು 4ನೇ ಆಧಾರ ಸ್ತಂಭ ಯಾವುದಾದ್ರೂ ಇದ್ರೆ ಅದಕ್ಕೆ ನಾವು ಅತ್ಯಂತ ಮಹತ್ವದಾದಂಥದ್ದು ಅಂತ ಹೇಳಿದ್ರೆ ಪತ್ರಿಕಾ ರಂಗ, ಮಾಧ್ಯಮ ರಂಗ ಅಂತ ಹೇಳ್ಬೋದು. ಮಾಧ್ಯಮ ರಂಗ ಅತ್ಯಂತ ಪವಿತ್ರವಾದಂತಹ ಒಂದು ರಂಗ. ಮಾಧ್ಯಮದ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ನೋಡಿ, ಅವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಅಂದಿನ ದಿನಮಾನಗಳಲ್ಲಿ